ಹಲೋ ಗಾಯ್ಸ್, ನಾವಿವತ್ತು ಹ್ಯಾಂಬರ್ಗ್ ಬ್ಲೂ ಪೋರ್ಟ್ ಡೇಗೆ ಬಂದಿದ್ದೀವಿ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ ಇಲ್ಲಿರೋ ಶಿಪ್ಸು, ಕ್ರೇನ್ಸು, ಬ್ರಿಡ್ಜಸ್ಸು ಎಲ್ಲನೂ ಬ್ಲೂ ಲೈಟಲ್ಲಿ ಇಲ್ಯುಮಿನೇಟ್ ಮಾಡಿರ್ತಾರೆ. ಯೂಶ್ವಲಿ ಇದು ಸೆಪ್ಟೆಂಬರಲ್ಲಿ ನಡೆಯುತ್ತೆ. ಸೊ ಹಾಗೆ ಇಲ್ಲಿ ಕ್ರೂಸ್ ಡೇಸ್ ಅಂತಲೂ ನಡೆಯುತ್ತೆ. ಅದ್ರ ಜೊತೆನೇ ಇದು ಬ್ಲೂ ಪೋರ್ಟ್ ಡೇ ಅಂತಲೂ ಆಗುತ್ತೆ. ಇದು ಬಂದುಬಿಟ್ಟು 2008 ಸ್ಟಾರ್ಟ್ ಮಾಡಿರೋದು. ಹಾಗೆ 2 years ಒನ್ಸ್ ನಡೆಯುತ್ತೆ. ಇಲ್ಲಿ ನೋಡಿ ದೊಡ್ಡ ದೊಡ್ಡ ಶಿಪ್ ಎಲ್ಲ ಬಂದಿರುತ್ತೆ. ಸೊ ಪರೇಡ್ ಎಲ್ಲ ನಡೆಯುತ್ತೆ. ಹಾಗೆ ದೊಡ್ಡದಾಗಿರೋ ಫೈರ್ ವರ್ಕ್ಸ್ ಎಲ್ಲ ಇರುತ್ತೆ. ನಾವು ಫೈರ್ ವರ್ಕ್ಸ್ ನೋಡೋಣ ಅಂತಲೇ ಬಂದಿದ್ದು, ಬಿಕಾಸ್ ಲಾಸ್ಟ್ ಟೈಮ್ ನ್ಯೂ ಇಯರ್ ದಿನ ಇದೇ ಪ್ಲೇಸಲ್ಲಿ ಫೈರ್ ವರ್ಕ್ಸ್ ನೋಡೋಣ ಅಂತ ಬಂದಿದ್ವಿ. ಬಟ್ ಏನಂತಂದರೆ ತುಂಬ ಜನ ಸೇರಿರ್ತಾರೆ. ಸೊ ಯಾರು ಬೇಕಂದರೆ ಅವರು ಫೈರ್ ವರ್ಕ್ಸ್ ಎಲ್ಲ ತಂದ್ಕೊಂಡಿರ್ತಾರೆ. ಸೊ ಕರೆಕ್ಟ್ 12 ಆಗಿದ ತಕ್ಷಣವೇ ಎಲ್ಲರೂ ಫೈರ್ ವರ್ಕ್ಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಡ್ತಾರೆ. ಸೊ ನಾವಂತೂ, ನಮ್ಮ ವೈಫ್ ಅಂತೂ ತುಂಬ ಬಿಟ್ಟಿದ್ಲು. ಯಾವ ಕಡೆಯಿಂದ ಬೇಕಂದರೆ ಆ ಕಡೆಯಿಂದ ಫೈರ್ ವರ್ಕ್ಸ್ ಲೈಕ್ ಬರ್ತಾನೆ ಇತ್ತು. ಈ ಶಿಪ್ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ನಮಗಂತೂ ಹೇಗಿತ್ತು ಅಂದರೆ ಲೈಕ್ ಒಂದು ದೊಡ್ಡ ಅಪಾರ್ಟ್ಮೆಂಟು ನೀರಲ್ಲಿ ಮೂವ್ ಆಗೋ ಥರ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಹೆವಿ ಇತ್ತು ಇದು ಮಾತ್ರ. ಈ ಕ್ರ್ಯಾಕರ್ಸ್ ಸೌಂಡಲ್ಲಿ ನಾವು ಮಾತಾಡೋದು ಏನೂ ಕೇಳಿಸ್ತಾ ಇರಲಿಲ್ಲ. ಆಮೇಲೆ ಸೊ ತುಂಬಾ ಚೆನ್ನಾಗಿತ್ತು, ಎಷ್ಟೊಂದು ಲೈಟ್ಸು. ಸೊ ಇದು ಬಂದುಬಿಟ್ಟು ಮೋರ್ ದೆನ್ 9,000 ಲೈಟ್ಸ್ ಎಲ್ಲ ಬರುತ್ತಂತೆ. ಸೊ ಮಿಖೇಲ್ ಬ್ಯಾಚ್ ಅನ್ನೋರು ಸ್ಟಾರ್ಟ್ ಮಾಡಿರೋದು ಇದನ್ನು. ಸೊ ತುಂಬ ಚೆನ್ನಾಗಿತ್ತು, ಹೆವಿ ಜನ ಬಂದಿದ್ದರು. ಸೊ ಹೆಂಗೆ ಅಂತಂದರೆ ನಮ್ಮೂರಲ್ಲಿ ಜಾತ್ರೆ ಎಲ್ಲ ಇರುತ್ತಲ್ಲ, ಸೊ ಆ ಥರ ಇಲ್ಲಿಯವರು ಹೆಂಗೆ ಅಂತಂದರೆ ಲೈಕ್ ಏನಾದರೂ ಇದ್ದರೆ ತುಂಬ ಜನ ಬಂದುಬಿಡ್ತಾರೆ. ಆಮೇಲೆ ಎಲ್ಲರೂ ಬಿಯರ್ಸ್ ಎಲ್ಲ ಇಟ್ಕೊಂಡು ಕುಟ್ಕೊಂಡು ಸೊ ಆರಾಮಾಗಿ ಎಂಜಾಯ್ ಮಾಡ್ತಾರೆ ವ್ಯೂಸ್ನ. ಚೆನ್ನಾಗಿರುತ್ತೆ. ಈ ಥರ ಫೈರ್ ವರ್ಕ್ಸ್ ಎಲ್ಲ ನಾನು ಲಾಸ್ಟ್ ಟೈಮ್ ಪ್ಯಾರಿಸ್ ಹೋದಾಗ ನೋಡಿದ್ದೆ, 2024 ಜಾನ್ 1ಗೆ. ಸೊ ಅಲ್ಲಿನೂ ಹೆವಿ ಇತ್ತು. ಸೊ ಅದೇ ಥರ ಇದು ಸೆಕೆಂಡ್ ಟೈಮ್ ನನಗೆ ಈ ಥರ ಕ್ರ್ಯಾಕರ್ಸ್ ಎಲ್ಲ ನೋಡೋದು. ನನ್ನ ವೈಫ್ಗೆ ಇದು ಫಸ್ಟ್ ಟೈಮ್. ಸೊ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡೋಕ್ಕೆ. ಅವಳಂತೂ ಹೆವಿ ಎಕ್ಸೈಟ್ ಆಗಿದ್ಲು. ಸೊ ನಾವಂತೂ ಆಲ್ಮೋಸ್ಟ್ 2 hours ನಿಂತ್ಕೊಂಡಿದ್ವಿ ನೋಡ್ಬೇಕಂತಲೇ. ಸೊ 2 hours ನಿಂತ್ಕೊಂಡಿದ್ದಕ್ಕೂ ಸಖತ್ತಾಗಿರೋ ವ್ಯೂ ಎಲ್ಲ ಸಿಕ್ತು. ಎಷ್ಟೊಂದು ಜನ ಇದ್ದಾರೆ ನೋಡಿ. ಸೊ ಈ ಥರ ಏನಾದರೂ ಈವೆಂಟ್ ಇದ್ದರೆ ತುಂಬ ಜನ ಬರ್ತಾರೆ ಇಲ್ಲಿ. ಎಲ್ಲರೂ ಮೊಬೈಲ್ ಫ್ಲ್ಯಾಶ್ ಆನ್ ಮಾಡಿಕೊಂಡು ಶಿಪ್ ಕಡೆ ತೋರಿಸ್ತಾ ಇದ್ರು, ಬಾಯ್ ಹೇಳ್ತಾ ಇದ್ರು. Es lohnt sich hier zu bleiben und auch dieses Wochenende, diesen zweiten Tag der Hamburg Cruise Days. Ein bisschen Musik hier von unserem wunderbaren DJ und deshalb sagen wir jetzt ein schöner Abend. ಇದೇ ಥರ ಕಂಟೆಂಟ್ಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಜರ್ಮನಿಲಿ ಏನೇನು ನಡೆಯುತ್ತೆ ಅಂತ ನಾನು ತೋರಿಸ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.